ಸ್ಪಂದಿಸಿಲ್ಲ. ಇನ್ನು ನಿಮಗೆ ನಾಗಪ್ಪನವ್ರ ಕಮಿಷನರ್ ನಮಗೆ ದ್ರೌಪದಿ ಅನ್ನತ್ತೆ. ಯಾಕಂದ್ರೆ ಅವನು ನಾಗಪ್ಪನವ್ರು ಎಲ್ಲಿ ಹೋಗೋಕ್ಕಿಂತ ಮೊದಲಿಗೆ ಕಮಿಷನರ್ ಆಗಿ ಇರ್ತಾನೆ. ಆದ್ರೆ ನಾಗಪ್ಪನವ್ರು ಇವನು ಮುಂದೆ ಬಿಡ್ಕೊಂಡು ಅವ್ರು ಹಿಂದಿರ್ತಾರೆ. ನಾಚಿಕೆ ಆಗ್ಬೇಕು ನಾಗಪ್ಪನವ್ರಿಗೆ. ಹಲವು ವರ್ಷಗಳಿಂದ ಕಾಗೋಡು ತಿಮ್ಮಪ್ಪನವ್ರ ಕಾಲದಿಂದ ಸಾಗರ ನಗರಸಭೆಯಲ್ಲಿದ್ರೆ ಅವನೊಬ್ಬನ ಕಾಮಕನನ್ನು ಬೆಳೆಸ್ಕೊಂಡಿರಿ. ಆದ್ರೆ ಅಂತವ್ರೊಬ್ಬರ ಬಂಧಿಸಿದೆ ಸಾಗರ ಪೊಲೀಸ್ನವರು ಆಟ ಆಡ್ತಿದ್ದಾರೆ. ಸಾಗರ ಹಿಂದಿನ ಪೊಲೀಸ್ ಅಧಿಕಾರಿಗಳಿದ್ರು, PC ಮಂಜಪ್ಪ ಸಾರು, ಕುಮಾರ ಶ್ರೀಧರ್ ಅಂತವರಿದ್ರು. ಯಾವುದೇ ಮಹಿಳೆ ಆಗ್ಲಿ, ಯಾವುದೇ ಕಳ್ಳತನ ಕೇಸ್ ಆಗ್ಲಿ ತಕ್ಷಣವಾಗಿ ದೂರು ಕೊಟ್ರೆ ಆ ದೂರಿಗೆ ಬೆಳಗ್ಗೆ ಲಾಠಿ ತಗೊಂಡು ಆ ಏರಿಯಾಕ್ ಬರ್ತಿದ್ರು. ಈಗಿನ ಪೊಲೀಸ್ನವರು ಇದಾರೆ, ಜೀಪ್ ತಗೊಂಡು ನಿಂತು ನೋಡ್ತಾರೆ, ಒಂದು ಸ್ಲೋ ಬ್ಯಾಡ್ವೋ, ಅವ್ರು ಯಾವ ವ್ಯಕ್ತಿನೋ ಇಲ್ವೋ ಅಂತ ನೋಡ್ತಾರೆ. ನಾಚಿಕೆ ಆಗಲ್ಲಂದ್ರೆ ಸಾಗರಕ್ಕೆ ಇಂಥ ಕಾಮಕರಿದ್ದಾರೆ ಅಂದ್ರೆ ನಾಚಿಕೆ ಆಗುತ್ತೆ. ನಾಳೆ ದಿನ ಬೆಳಗ್ಗೆ 6 ಗಂಟೆ ಯಾರು ನಗರಸಭೆ ಕೆಲ್ಸಕ್ಕೆ ಬರಲ್ಲ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಅವ್ನು ಹೇಳ್ದಂಗೆ ಕೇಳಲ್ಲ. ಒಂದೊಂದು 2,000 ರೂಪಾಯಿ ಸಂಬಳ ತಿಂತಾನಂತೆ. ಮತ್ತೆ ಅವನದೇ ಆದ ಒಂದು ಗುಂಪಿದೆ, ರಾತ್ರಿ ಆದ ತಕ್ಷಣ ಕಾರಲ್ಲಿ ತಿರುಗಾಡ್ತಾರೆ. ಅದು ನಾಗಪ್ಪನವ್ರಿಗೆ ಗೊತ್ತಿದೆ. ಇದಷ್ಟಕ್ಕೂ ಕಾರಣ ಈ ನಾಗರಾಜ್ ಮೇಸ್ತ್ರಿ ಹಿಡ್ಕೊಳ್ಳಕ್ಕೆ ಈ ಕಮಿಷನರ್ ಕಾರಣ. ಮತ್ತು ಪೌರ ಕಾರ್ಮಿಕರು ಕೂಡ ಸಪೋರ್ಟ್ ಮಾಡ್ತಾರೆ. ಬೇರೆ ಯಾವ್ದಾದ್ರು ಗಲಾಟೆ ದಂಬಿ ಆದ್ರೆ ಪೌರ ಕಾರ್ಮಿಕರು ಪೊಲೀಸ್ ಸ್ಟೇಷನ್ ಬಾಗಿಲಿ ಹೋಗ್ತಾರೆ. ನಿಮ್ಮ ಕೆಲಸ ಮಾಡೋ ಒಬ್ಬ ಮಹಿಳೆಗೆ ಒಂದು ಪ್ರತಿಭಟನೆ ಮಾಡದೆ ಮೌನ ವಹಿಸಿದ್ರಂದ್ರೆ ನಗರಸಭೆ ಲೆಕ್ಕ ಹಾಕ್ಬೇಕು. ನಾಗರಾಜ್ ಮೇಸ್ತ್ರಿ 5 ಲಕ್ಷ ಲೋನ್ ಮಾಡಿಸ್ಕೊಡ್ತಾನೆ, ಈ ಮಹಿಳೆ ಮಾಡಿಸ್ಕೊಡ್ತಾಳ? ಹಂಗಾಗೆ ಬರಲ್ಲ. ಆಯ್ತ್ರೆ ನೀವು ಆಡೋ ಆಟ ಎಲ್ಲರಿಗೂ ಗೊತ್ತಾಗಿದೆ. ಇನ್ನು ಉಳ್ಸಕ್ ಹೋಗಬೇಡಿ. ನೀವು ಸ್ಟೇಟ್ಮೆಂಟ್ ಕೊಡಿ, ಇಂಥ ಕಾಮಕರನ್ನ ಇಟ್ಕೊಂಡಿದ್ದೀವಿ, ಮೊದಲು ಬಂಧಿಸ್ತೀವಿ ಅಂತ ಹೇಳಿ. ಇವ್ರು ನಿಮಗೆ ಎಳ್ಳಿ ತಂದ್ಕೊಳಕ್ ಇಡ್ತಿದ್ದೀರಾ? ಇಲ್ಲ ಹೆಣ್ಮಕ್ಳನ್ನ ಇಷ್ಟು ಕೇವಲ ಬಂದು ಪುಣ್ಯಾತ್ಮನ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ನಾಚಿಕೆ ಆಗಲ್ವ ನಿಮಗೆ? ನಿಮಗೆ ಅಕ್ಕ ತಂದಿರಿ ಇಲ್ವಾ? ಹಂಗಾರೆ ನೀವು ಒಂದು ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿಲ್ಲ. ಕೆಲವು ಮಾಧ್ಯಮದ ಮೇಲೆ ಬೇಜಾರ, ಸ್ವಲ್ಪ ನೋವಾಯ್ತು. ಮೊನ್ನೆ ಬಂದ್ರು ಸುಮಾರು ಜನ, 10ವರೆಗೆ ಮಾಧ್ಯಮದಿಂದ ಹಾಕ್ತಾರೆ, 11:30ಕ್ಕೆ ಮಾಧ್ಯಮದಿಂದ ಡಿಲೀಟ್ ಮಾಡ್ತಾರೆ. ಯಾಕೆ? ಭಯನಾ? ನಮ್ಮ ಅಕ್ಕ ತಂದಿರಿಗಾದ್ರೂ ಎಲ್ಲರೂ ಭಯ ಪಡ್ತೀವ? ಅವ್ರಾಯ್ತು ಬಿಟ್ಟರೆ ನಮ್ಮಂತ ಬಿಡಲ್ಲ. ಯಾವುದೇ ಸಮಾಜವಾಗ್ಲಿ, ಯಾವುದೇ ಜಾತಿಯರಾಗ್ಲಿ, ಹೆಣ್ಣು ಮಕ್ಕಳಿಂದ ಒಂದೇ, ಅದನ್ನ ನಾವು ಮೊದಲು ತೋರಿಸ್ಬೇಕು. ಈ ನಾವು ಹೇಳೋದಷ್ಟೇ. ಮೇಲಾಗಿ ಕಾರಣ ನಮ್ ನಾಗಪ್ಪ ಕಮಿಷನರ್ ಇವರಿಗೆ ಸಪೋರ್ಟ್. ಯಾಕೆ ಅಂದ್ರೆ ನಾಗಪ್ಪನ ಚೇಂಬರ್ ಮೇಲೆ ಕೂರಿಸಬಾರ್ದಿತ್ತು. ನಿನ್ನ ಮೇಲೆ ದೂರ ಬಂದಿದ್ಯಪ್ಪ, ನೀನು ಗೇಟ್ ಹೊರಗಿರ ಅಂದಿತ್ತು. ಆ ಪರಿಸ್ಥಿತಿ ಮಾತಾಡಿಲ್ಲ. ಯಾಕಂದ್ರೆ ಅವರಿಗೆ ಕುತ್ತಿಗೆ ಬಂದ್ಬಿಡ್ತದೋ ಏನೋ. ಈ ನಾಗರಾಜ್ ಮೇಸ್ತ್ರಿ ಭಯದಿಂದ ಇಟ್ಕೊಂಡಿದ್ದಾನೆ. ನಾಗಪ್ಪನವ್ರನ್ನು ಕೂಡ ಒಂದು ಹತೋಟಲ್ಲಿ ಇಟ್ಕೊಂಡಾರೆ. ಕೆಲವು ಮುಖಂಡರುಗಳು ಸಪೋರ್ಟ್ ಇದೆ ಅಂತೆ. ಇದ್ರೆ ನಿಮ್ಮ ಸ್ವಂತ ಬಳಕೆ ಬಳಸ್ಕೊಳ್ಳಿ. ಇಂಥ ನೀಚ ಕೆಲಸಕ್ಕೆಲ್ಲ ಸಹಕಾರ ಮಾಡಕ್ ಹೋಗಬೇಡಿ. ಯಾರಾಗಿರ್ಲಿ, ಯಾವ ಪಕ್ಷದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಆ ಪಕ್ಷ ಕಾಲು ಹಿಡಿತಾನೆ. ನಿಮ್ಮ ಬೇಕಾದಂತ ಫ್ಲೆಕ್ಸ್ ಕೇಳ್ತಾನೆ. ನಾಗಪ್ಪನವ್ರು ಕೇಳೋ ನಂಗೆ ಗೊತ್ತಿಲ್ಲ ಅಂತಾರೆ. ನೀವು ಫ್ಲೆಕ್ಸ್ ತಗೋ, ಅವನು ಕಸ್ಟಡಿಯಲ್ಲಿ ಒಂದು ಮಳಿಗೆಯಲ್ಲಿ ಇಟ್ಕೊಳ್ತಾನೆ. ಯಾಕಂದ್ರೆ ನಾವು 2,000 ರೂಪಾಯಿ ಕೊಟ್ಟು ಫ್ಲೆಕ್ಸ್ ಹಾಕಲ್ವಾ? ಇಂಥ ಕಾಮಕ್ಕೆ ಸಪೋರ್ಟ್ ಮಾಡ್ತೀರಲ್ರಿ. ನಾಳೆ ಬೆಳಗ್ಗೆ ಮತ್ತೆ ಬರ್ತಾನೆ. ಸಾಗರ ಪೊಲೀಸ್ DSPಗಳೇ ಎಲ್ಲಿ ಮಾತು ಸುಮ್ಮನೆ ಮೌನ ಕುಂತಿದ್ರಿ? ನಿಮಗೆ ಭಯ ಇದ್ರೆ ಹೇಳಿ, ನಮಗೆ ಯಾವ್ದೋ ಒತ್ತಡ ಇದೆ, ಈ ಕಾಮಕ್ಕನ್ನ ಬಂಧಿಸಿಲ್ಲ ಅಂತ ಹೇಳಿ. ಯಾಕಂದ್ರೆ ನೀವು ಹಂಗೆ ಕಾಣ್ತಾ ಇದೆ. ಕೇಸ್ ಆಗದೆ ಒಬ್ಬ ಬಡವ ಹುಡುಗರ ಮಕ್ಕಳು ಚುಡಾಯಿಸಿದ್ರೆ ತಂದು ಲಾಠಿ ರುಚಿ ತೋರಿಸಿದ್ರಿ. ನಿಮಗೆ ಈ ಕಾಮಕ್ಕನನ್ನ ಬಂಧಿಸಲಿಕ್ಕೆ ಭಯ. ಯಾಕೆಂದ್ರೆ ನೀವು ಸಂಪೂರ್ಣವಾಗಿ ನಿಮಗೆ ಬೆಳಕಿದ್ರೆ ನಮಸ್ಕಾರ ಹೊಡಿತಾನೆ, ನೀವಿದ್ದ ವಾರ್ಡನ್ನ ಕೆಲಸ ಮಾಡ್ತಾನೆ. ಅದಕ್ಕಾಗಿ ಕೆಲವರು ಕಾಮಗಾರ್ ಇಂಥ ಕಾಮಕ್ಕನ ವಿರುದ್ಧ ಮಾತಾಡಲ್ಲ. ನಮಗೆ ಅವನು ಯಾವ ಚರಂಡಿ ಕ್ಲೀನ್ ಮಾಡಿಸೋದು ಬೇಡ, ನಮ್ಮನೆ ಬಾಗ್ಲೇ ನಮ್ ರೋಡ್ ಮಾಡೋದು ಬೇಡ. ಈ ಕಾಮಕ್ಕನನ್ನ ನಗರಸಭೆಯಿಂದ ತೊಲಗಿಸಿ, ಹೆಣ್ಣು ಮಕ್ಕಳು ಭಯದಿಂದ ಬಿಟ್ಟು ರಾಜರಸ್ತವಾಗಿ ಕೆಲಸ ಮಾಡಕ್ ಬರ್ಲಿ. 2,000 ರೂಪಾಯಿ ಸಂಬಳ ತಿಂತಾನಂತೆ, 4 ಲಕ್ಷ ಲೋನ್ ಮಾಡ್ತಾನಂತೆ, ಅದರಲ್ಲಿ 3 ಲಕ್ಷ ರೂಪಾಯಿ ಅವರಿಗಂತೆ. ನಾಚಿಕೆ ಆಗಲ್ಲ? ಹಂಗಾರೆ ಕಮಿಷನರ್ ಗೊತ್ತೇ ಇಲ್ವಾ? ನಗರಸಭೆ ಅಧಿಕಾರಿಗಳಿಗೆ ಗೊತ್ತಿಲ್ವ? ಹಂಗಾರೆ ಗೊತ್ತಿದೆ. ಸಾಗರದಲ್ಲಿ ಪೊಲೀಸರು ಅಜರಾಯಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಒಂದು ಯಾವ ಸುಳುವನ್ನ ಕೊಟ್ಟಿದ್ರಿ? ನಾವು ಹೇಳೋದಷ್ಟೇ, SP ಅವರಿಗೆ ನಮ್ಮ ಸಾಗರ ಇನ್ಸ್ಪೆಕ್ಟರ್ಗಳನ್ನ ಚೇಂಜ್ ಮಾಡಿ. ಅವ್ರು ಎಂತ ಕೇಳಿದ ಜಡ್ಜ್ ಹಿಡಿದು ಕುಂತು ಬಿಟ್ಟಿದ್ದಾರೆ. ಯಾವ ಕೇಸ್ ಕೊಟ್ಟರು ಮೂವ್ ಆಗ್ತಿಲ್ಲ. ಲೇಟ್ ಆಗಿ ನಾಳೆ ತಗೊಂಡು ಜೀಪ್ ತಗೊಂಡ್ರೆ ಕಳ್ಳ ಹಿಡಿಯಕ್ಕಾಗತ್ತಾ? ಹೋಗ್ಬೇಕು. ಹಿಂದಿನ ಪೊಲೀಸ್ ಅಧಿಕಾರಿಗಳು ಇರ್ಲಿಲ್ವಾ? ಅಂತ ಗಂಧ ಕೊಳಜಾರನ್ನೆಲ್ಲ ಹಿಡಿಯೋರು, ಇಂಥವ್ರು ಹಿಡಿಯಕ್ಕಾಗಲ್ವಾ? ಯಾವ ಅಂತ ಗೊತ್ತು. ಆದ್ರೂ ಕೂಡ DSP ಅವ್ರು ಯಾಕೆ ಮೌನ ವಹಿಸಿದಾರೆ ಗೊತ್ತಿಲ್ಲ. ಅದೇ ಒಬ್ಬ ಬಡವ ಏನಾದ್ರು ಮಾಡಿದ್ರೆ ಪತ್ರಿಕೆ ಕರೆದು ಫಸ್ಟ್ ಪಕ್ಕ ಹಂಚ್ಕೊಂಡು ಫೋಟೋ ಹಾಕ್ತಿದ್ರಿ. ಈ ಕಾಮಕ್ಕೆ ನಡೆಯಕ್ಕಾಗಲ್ವಾ ನಿಮ್ಗೆ? ನಿಮ್ಗೆ ಹೇಳಿದ ತಕ್ಷಣ ಆ ಸಂಘಟನೆ ಹೀಗಾದ್ರು ಅಂತಿರಲ್ಲ. ನಿಮ್ಮ ಅಕ್ಕ ತಂಗಿರು ನೀವು ರಕ್ಷಣೆ ಕೊಡ್ಲಿಕ್ಕೆ ಆಗಲ್ಲ ಬಿಡಿ. ನೀವು ರಕ್ಷಣೆಗೆ ಹೋದ್ಮೇಲೆ ಎಲ್ಲ ಮುಗಿದ ಮೇಲೆ ಜೀಪ್ ತಗೊಂಡು ಬಂದು ಇಟ್ಕೊಳ್ತೀರಿ. ಹೌದಾ? ಯಾವ ಥರ ಆಯ್ತು ಅಂತ ಸ್ಟೇಟ್ಮೆಂಟ್ ಬರೆಯಕ್ಕೆ ಬರ್ತೀರಿ. ಇಲ್ಲಿ ಕಂಪ್ಲೇಂಟ್ ಕೊಡೋದಷ್ಟೇ. ಶಿವಮೊಗ್ಗದ SP ಅವರೇ, ನಮ್ಮ ಸಾಗರಕ್ಕೆ PC ಮಂಜಪ್ಪ ಅಂತ ಸಾರುಗಳನ್ನು ಹಾಕಿ ಒಂದು ಏರಕ್ಕೆ ಬಂದ್ರೆ ಭಯ ಇರಬೇಕು. ಯಾವುದೇ ರೌಡಿಗಳಾಗಲಿ
ಯಾವಾದ ದಂಡ ಮಾಡವಾದ್ರೂ ಕೂಡ ಅವ್ರನ್ನ ಕಂಡ್ರೆ ಭಯ ಪಡೋರು. ಒಂದು ಏರಿಯಾ ಬರ್ತಾನಂದ್ರೆ ಯಾವ ಟೈಮಿಗೆ ಬಂದನು ಮನೆ ಒಳಗಿರ್ಬೇಕು, ಇಲ್ಲ ಏರಿಯಾ ಬಿಟ್ಟು ಹೋಗ್ಬೇಕು ಅಂತ ಪರಿಸ್ಥಿತಿ ಇತ್ತು. ಈಗ ಸಾಗರದ ರಾಜರಸ್ತೆಯಾಗಿ ಹೆಣ್ಣು ಮಕ್ಕಳನ್ನ ಇಷ್ಟು ಹಿಂಸವಾಗಿ ಕೊಟ್ಟು ಆ ಹೆಣ್ಣು ಮಗಳು ಮಾಧ್ಯಮದ ಮುಂದೆ ಹೇಳ್ತಾಳೆ, ಮೊನ್ನೆ ಅಧಿಕಾರಿಗಳ ಮುಂದೆ ಕೇಳಕ್ಕೆ ನಾಚಿಕೆ ಆಗುತ್ತೆ. ಅಷ್ಟು ಕೇವಲವಾಗಿ ನಡೆದಂತರ್ನ ಕಮಿಷನರ್ ಇನ್ನು ಬಂಧಿಸ್ತಾ ಇಟ್ಟಿದ್ದಾರೆ. ಕಮಿಷನ್ ಅವ್ರು ಹೇಳ್ಬೇಕು, ಒಂದು ಸ್ಟೇಟ್ಮೆಂಟು ಕೊಡಲ್ಲ, ಮೌನ ವಹಿಸ್ಬಿಡ್ತಾರೆ. ನಾವು ಮಾಡಿದ ಸತ್ಯ ನಿಮಗೆ ಗೊತ್ತಿದೆ ಕಮಿಷನರ್ ಅವರೇ, ನೀವು ಹೇಳಿ, ಇಂಥ ಚಾಂಡಾಳರನ್ನ ಇಟ್ಕೋಬೇಡಿ. ನಿಮಗಾದಂತ ಒಂದು ಹೆಸರಿದೆ, ಆ ಹೆಸರಿಗೂ ಕೂಡ ಕಪ್ಪು ಚಿಕ್ಕೆ ತೆಗಿಬೇಡಿ. ನಿಮ್ಮ ಮೇಲೆ ಯಾವುದು ವೈದ್ಯಕ ಇಲ್ಲ. ನೀವು ಇಂತಿಂತರ್ನೆಲ್ಲ ಇಟ್ಕೊಂಡಿದ್ದಕ್ಕೆ ಇವ್ರನ್ನ ಮುಂದೆ ಬಿಡ್ಕೊಂಡು ಇವ್ರು ಮಾಡಿದನ ಸಾಚ ಅಂತ ಹೇಳಿ ಮುಚ್ಚಾಕ್ಲಿಕ್ಕೆ ಸುಮಾರು 6 ಗಂಟೆಗೆ ಇದ್ದ, ಈಗ ಅಡಗಿದ್ದಾನೆ. ಯಾಕೆ ಅವತ್ತ ನಿಮ್ಮ ಹತ್ರ ಬಂದ್ಸಕ್ಕೆ ತಾಕೋತಿಲ್ವಾ? SP ಹೇಳ್ಬೇಕಿತ್ತು, ನಮ್ಮಲ್ಲಿ ಒಂದು ಪ್ರಕರಣ ಬಂದಿದೆ, ಇಂಥವ್ರನ್ನ ಬಂಧಿಸಿ ಅಂತ. ಎಲ್ಲಿ ಹೇಳ್ತೀರಿ? ನಿಮ್ಮ ಅಧಿಕಾರಿಗಳು ಮಹಿಳೆಯರಿದ್ದಾರೆ, ಎಚ್ಚರದಿಂದ ಇರ್ರಿ.